ಈಗ ನಾಟಕ ಶುರು ಮಾಡಬೇಕು ಸರಿನಾ? ಅಲ್ಲಿ ನೋಡು, ಆ ಕಡೆಯಿಂದ ಸಾವುಕಾರ ಬರ್ತಾವನೆ. ಈಗ ನಾವು ಅವನಿಗೆ ಹೆಂಗ್ ಮಾಡಬೇಕು ಅಂತಂದರೆ, ನೀನು ನಿನ್ನ ಗಂಡ ಅನ್ನಂಗೆ ನಡ್ಕೊಂಡ್ಲೇಬಾರದು. ನೀನು ಯಾರೋ ಗೊತ್ತೇ ಇಲ್ಲ ಅನ್ನೋ ಥರ ನಡ್ಕೋಬೇಕು ಸರಿನಾ? ಅವನು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ನನ್ನ ದೆಯ್ಯ ಹೆಂಗಳೈತೋ ಹಂಗೆ ಕೇಳಲೇಬೇಕು. ಆದರೂ ಎಲ್ಲೋ ಅಂತಾಗ ಭಯ ಐತೆ, ಸಾವುಕಾರ ನಿನ್ನ ಎಂಟಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತದೋ ಏನೋ ಅಂತ ಹೇಳ್ಬಿಟ್ಟು. ನೋಡೋಣ, ಒಂದ್ಕಿತ ಪ್ರಯತ್ನ ಪಡೋಣ. ಹಾಂ ಸರಿ ಆಯಿತು. ನೀನು ದೆಯ್ಯ ಇಷ್ಟೆಲ್ಲ ಸಹಾಯ ಮಾಡ್ತದೆ ಅಂತ ದೇವರೇ ನನಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಸಹಾಯ ಮಾಡ್ತಿರೋದಕ್ಕೆ ನನಗೆಲ್ಲೋ ಒಂದು ಹತ್ರ ಖುಷಿ ಆಗ್ತೈತೆ. ನಾನು ಏನೋ ಅಂದ್ಕೊಂಡಿದ್ದೆ ಫಸ್ಟು ದೆಯ್ಯ ಅಂದರೆ, ಇವಾಗೇನೋ ಒಳ್ಳೆ ಭಾವನೆ ಬಂದ್ಬಿಟ್ಟೈತೆ. ಸರಿ, ನನ್ನ ಗಂಡನ ಒಂದು ಮಾಡೋಕ್ಕೆ ಎಷ್ಟೆಲ್ಲ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್. ಅಯ್ಯೋ ಅದೆಲ್ಲ ಆಮೇಕಿಂದ, ಈಗ ಸಾವುಕಾರ ಗೊತ್ತಾವನೆ, ಸುಮ್ಮನೆ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇರು. ಏನು ಬದು ಎಲ್ಲ ಇಲ್ಲಿ ನಿಂತ್ಕೊಂಡು, ಏನು ಸರಜಕ್ಕ ಎಲ್ಲ ಏನು ಇಲ್ಲಿ ನಿಂತ್ಕೊಬಿಟ್ಟು ಏನೋ ಮಾತಾಡ್ತಾ ಇದ್ದೀರಾ? ಯಾವುದೋ ಹೊಸ ಫಿಗರ್ ಬಂದ್ಬಿಟ್ಟೈತೆ. ಯಾವುದಪ್ಪ ಈ ಫಿಗರು? ಸಾವುಕಾರ್ರೆ, ಇವಳು ನಮ್ಮ ಫ್ರೆಂಡು ರೋಜಾ ಅಂತ ಹೇಳ್ಬಿಟ್ಟು. ಇವಳು ಪ್ಯಾಟನಾಗಿದ್ಲಲ್ಲ, ಹಳ್ಳಿಯೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಆಟ ಮಾಡ್ತಾಯಿದ್ಲು. ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವಿನ್ನು ಏನು ಮಾಡನಿ, ಹಳ್ಳಿಯೆಲ್ಲ ತೋರಿಸ್ತಾ ಇದ್ವಿ. ನಮ್ಮ ಹತ್ರ ನಿಮ್ಮ ಥರದಷ್ಟು ದೊಡ್ಡ ಹೊಲಗಳು ಇರಬೇಕಲ್ಲ ಸಾವುಕಾರೆ ತೋರ್ಸೋಕ್ಕೆ. ಅದಕ್ಕೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಅಂತನೇ ತೋರಿಸ್ತಾ ಇದ್ವಿ. ಹೊಲ ಎಲ್ಲ ನನಗೆ ನೋಡ್ತಾವಳೆ. ಅದಕ್ಕೆ ಗದ್ದೆ ಎಲ್ಲ ಹೆಂಗಿರ್ತದೆ ಅಂತ ಕೇಳ್ತಿದ್ಲು. ನಾವು ಹಾಕಿಲ್ಲ ಕಣಮ್ಮ ಗದ್ದೆಯ, ಸಾವುಕಾರ ಹಾಕವ್ರೆ ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ತೋರಿಸ್ತಾ ಇದ್ವಿ ನಿಮ್ಮ ಗದ್ದೆಯ. ಅಯ್ಯೋ ಅದಕ್ಕೇನಂತೆ, ನಮ್ಮ ಗದ್ದೆಗೆ ಹೋಗ್ಬಿಟ್ಟು ಅಲ್ಲೇನಿಯ ನೋಡ್ರಿ, ಹತ್ರಕ್ಕೆ ಹೋಗಿ ನೋಡ್ರಿ, ನಮ್ಮ ಆಳುಗಳನ್ನ ಕಳಿಸ್ತೀನಿ. ಹಾಗೆ ಒಂದೊಂದು ಎಳ್ನೀರು ಕುಡ್ಕೊಂಡು ಆರಾಮಾಗಿ ಬರ್ರಿ. ಏನಮ್ಮ ರೋಜಾ, ಪ್ಯಾಟೆಯಿಂದ ಬಂದ್ಬಿಟ್ಟಾ? ಪ್ಯಾಟೆಯಿಂದನೇ ಬಂದಿರೋದು ಅನ್ಕೊಂಡೆ. ನಮ್ಮ ಹಳ್ಳಿನಾಗೆ ಇಷ್ಟು ಸುಂದರವಾಗಿರ ಹುಡುಗಿಯರು ಯಾರು ಇಲ್ವಲ್ಲ, ಯಾರು ಇವರು ನಮ್ಮೂರಲ್ಲ ಅನ್ನಿಸ್ತದಲ್ಲ ಅಂತ ಹೇಳ್ಬಿಟ್ಟು ನಾನು ಉಮ್ಕೊಂತ ಇದ್ದೆ. ಅಷ್ಟ್ರಾಗಿ ನೋಡು ನೀನೇ ಹೇಳ್ಬಿಟ್ರತ್ತ. ಯಾಕೆ ಸಾವುಕಾರೆ, ಶಾರದಿನೂ ಸಂದಕ್ಕೆ ಎವಳಲ್ವೇ? ರೋಜನ್ ಮುಂದೆ ಏನೂ ಇಲ್ಲ. ಅಯ್ಯೋ ನೋಡಿರಿ, ಈ ಬಿಸಿಲಾಗ ಯಾಕೆ ನಿಂತ್ಕೊಂಡಿದ್ದೀರಾ? ನೋಡಿರಿ ನಮ್ಮ ಗದ್ದೆ ತಾಗ ನೋಡಿರಿ, ನಮ್ಮ ಆಳನ್ನ ಕರೆಸ್ತೀನಿ. ಒಂದೊಂದು ಎಳ್ನೀರು ಕೊತ್ಬಿಟ್ಟು ಕೊಡ್ತಾನೆ, ಕುಡ್ಕೊಂಡು ನೆಮ್ಮದಿಗೆ ಹೋಗಿವ್ರಂತೆ. ಮತ್ತೆ ಯಾರ ಮನೆಗಿರೋದು? ನಮ್ಮನೆ ಸಾವುಕಾರೆ ಬಂದಿರೋದು, ನನ್ನ ಫ್ರೆಂಡೇ ಅಲ್ವಾ, ಅದಕ್ಕೆ ನಾನೇ ಕರ್ಕೊಬಂದು ಇರಿಸ್ಕೊಂಡಿದ್ದೀನಿ. ಇನ್ನೂ ಇಲ್ಲೇನೇ ಒಂದು 15 ದಿವಸ ಇಲ್ಲೇ ಇರ್ತಾರೆ. ಓಹೋ ಹಂಗ, ಸರಿ ಆಯ್ತು ಇರಲಿ. ಪಾಪ ಬಂದವ್ರ ಅಪರೂಪಕ್ಕೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ನಮ್ಮ ಮಲ್ತಕ್ಕೆ ಬರ್ರಿ ರೋಜಾ ಅವರೇ. ಯಾವಾಗ ಬೇಕೋ ಅವಾಗ ನಮ್ಮ ಮಲ್ತಕ್ಕೆ ಬರ್ರಿ. ಆಮೇಲೆ ಎಳ್ನೀರು ಕುಡ್ಕೊಂಡು ಹೋಗಿ, ನನ್ನ ಮಾಳುಗಳನ್ನ ಹೇಳ್ತೀನಿ. ಎಲ್ಲ ಸಹಾಯನೂ ಮಾಡ್ತಾರೆ. ತುಂಬ ಥ್ಯಾಂಕ್ಸ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಸರಿ ಸಾವುಕಾರೆ ಹೋಗ್ರಿ, ಹೇಳಿ ನಡೀರಿ, ಬರ್ತೀವಿ ನಾವು ಎಳ್ನೀರು ಕುಡಿಯೋಕ್ಕೆ. ಓ ಹೀಗೋ ಒಳ್ಟೆ. ಅಯ್ಯೋ ಎಂಥ ಪಿಗರು, ಒಪ್ಸರಿ ದಾರೆಗಿಳಿದ ಒಪ್ಸರಿ ಇದ್ದಂಗವಳಿ. ರೋಜಾನಂತೆ ಹೆಸರು. ಅಯ್ಯೋ ರೋಜಾ, ಹೆಂಗಾರ ಮಾಡಿ ಇವಳನ್ನ ಬುಟ್ಟಿಗೆ ಹಾಕಬೇಕಲ್ಲ. ಎಂಥ ಸಂದಕವಳೆ. ಎಲ್ಲರೂ ನಮ್ಮ ಒಳ್ಳಿನಾಗಿರೋನೆಲ್ಲ ನೀವುಳ್ಸ್ ಬಿಸಾಕಬೇಕು ಅಂತ ಸಂದಕವಳಲ್ಲ. ಇವಳನ್ನ ಹೆಂಗೆ ಇಂಪ್ರೆಷನ್ ಮಾಡ್ಬಿಟ್ಟು ಹೆಂಗೆ ಬುಟ್ಟಿಗೆ ಹಾಕೊಳ್ಳೋದು? ನೋಡೋಣ, ಪೊದ್ದಿ ಮನೆಗಿರ್ತಾ ಇರ್ತಾರಲ್ವ, ನೋಡೇ ಬಿಡೋಣ. ಇದೇ ಮೊದಲನೇ ಕಿತ್ತ ನನ್ನ ಗಂಡನನ್ನು ಹೊಗಳಿದ್ದು. ಇಲ್ಲಿ ಗಂಟ ಬರೀ ಉಕ್ಕಳದೇನೇ ಆಯಿತು ಲೋಪರ್ ನನ್ನ ಮಗನಿಗೆ. ಆದರೆ ಇವಾಗ ನೋಡು, ರೋಜಾ ಅಂತ ಹೇಳಿದ ತಕ್ಷಣ ಏನು ಅಲ್ಲಿ ಕಿಸ್ಕೊಂಡು ಹೋಯ್ತಾನೆ ಗೂಬೆ ನನ್ನ ಮಗ. ಹೆಣ್ಮಕ್ಳು ಅಂದರೆ ಪದಕ ಬಾಯ್ ಬಿಡ್ತಿತ್ತಾನೆ. ಅಯ್ಯೋ ಬಿಡಕ್ಕ, ಒಬ್ರಿತ್ತರ್ ಗಂಡಸ್ರು ಅಂತಾರೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಹೆಂಗೋ ದೆಯ್ಯ ಸರಿಯಾಗಿ ಏನಿಯ ಮಾಡೈತೆ. ನಿನ್ನ ಗಂಡ ಇವಾಗ ನೀನು ಬಿಟ್ಬಿಟ್ರೆ ಯಾರನ್ನೂ ನೋಡಂಗೆ ಇಲ್ಲ, ಹಂಗೆ ಮಾಡ್ಬಿಟ್ಟೈತೆ. ಆ ಶಾರದಿ ಕತೆ ಮುಗೀತು ಅಂತಾರೆ ನೀ ಅನ್ಕ. 1-2 ದಿನ ಆಸ್ತಿ ಎಲ್ಲ ನಿನ್ನ ಕೈಗೆ ಬರೋ ಗಂಟನವೇ ನಾಟಕ ಬರೀ ನಾಟಕ ಮಾಡ್ಕೊಂಡೇನೆ ನೀನು ಜೀವನ ಮಾಡಬೇಕು. 15 ದಿನದೊಳಗಡೆ ಏನೋ ಒಂದು ಆಯ್ತದೆ. ಸರಿ ಪೊದ್ದು ಆಯ್ತು, ಬರ್ರಿ ಹೋಗನ್ ಬರ್ರಿ ಅಲ್ಲಿಗೆ. ಡಾರ್ಲಿಂಗ್ ಹೆಂಗೈತೆ ಪಿಲಾನು? ಓಹೋ ದಯ್ಯ, ಭಾಳ ಸಂದಾಗ ಮಾಡ್ಬಿಟ್ಟಿದ್ಯಾ. ನಿನಗೂ ನಿನ್ನ ಪಿಲಾನ್ಗೂ ದೊಡ್ಡ ಸಲಾಮು ನಂದಂತೂ. ಈಗ ಎಳ್ನೀರು ಕರಿತಾವನಿ, ಒಬ್ರಿಗೂ ಪುಕ್ಸಟ್ಟೆ ಒಂದು ಉಲ್ಕಡ್ಡಿನೂ ಕೊಡ್ದಿರೋನು ಇವಾಗ ಬನ್ನಿ ಎಳ್ನೀರು ಕುಡ್ಕೊಂಡು ಹೋಗ್ರಿ ಅಂತ ಹೇಳ್ತಿರೋದು ನೋಡು. ಹಂಗೇನೆ ನೀಯ ಮತ್ತೆ ನಾವು ಅಂದ್ರೆ ಸುಮ್ಕೆನಾ? ಸರಿ ನಾವಿವಾಗ ಅಲ್ಲಿಗೆ ಹೋಯ್ತೀವಿ, ಎಳ್ನೀರು ಕೊಡಿಸ್ತಾನಂತೆ. ಓ ಆಗ್ಬೋದು ಹೋಗನ್ ಬರ್ರಿ. ಲೋ ಬಿರ್ಬಿರ್ ನಾನು ಎಳ್ನೀರು ಇಳಿಸ್ಕೊಂಡು ತಗೊಬರ್ರ. ಅಯ್ಯಯ್ಯ ಅವಾಗಿಂದ ಹೇಳ್ತಾ ಇವನಿ ಬರ್ರಿ ಇಲ್ಲಿ ಪ್ಯಾಟೆಯಿಂದ ಮೇಡಮ್ ಬಂದವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇವನಿ. ತಗೊಬರಿದಂಗೆ ನೋಡು, ಏಸತ್ ಮಾಡ್ತಿರ್ಲಾ ಎಳ್ನೀರು ಇಳಿಸಕ್ಕೂ ಕೆಳಗಡಿಕೆ. ಬೇಗ ಇಳಿಸ್ರಿ. ರೋಜಾ ಮೇಡಮ್ ಅವರೇ, ನಮ್ದೇ ನೆನೆಯ ಗದ್ದೆ ನೋಡಿ, ಇದು ನೆನೆಯ ಗದ್ದೆ ಅನ್ನೋದು. ಒಳ್ಳೆ ನೀರಾವರಿ ಐತೆ, ಸುತ್ತ ಇರೋ ತೆಂಗಿನ ತೋಟ ಎಲ್ಲನೂ ನಮ್ಮವೇನೆಯ, ಈ ತೆಂಗಿನ ಮರಗಳೆಲ್ಲ ನಮ್ಮವೇನೆಯ. ನೀವು ಗದ್ದೆ ನೋಡಬೇಕು ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ನೋಡ್ತಾ ಇದ್ದೀರಾ? ಅಯ್ಯಯ್ಯ ಬಂದ್ಬಿಟ್ಟು ಒಳಗಡೆ ನೋಡಿ ಇದೆಲ್ಲ ಗದ್ದೆ ಪೈರೇನಿಯ ನೋಡಿ. ತುಂಬ ಚೆನ್ನಾಗಿದೆ. ನಮಗೆ ಸಿಟಿನಾಗೆಲ್ಲ ಈ ಥರ ನೋಡೋಕೆ ಸಿಗಲ್ಲ ಅಲ್ವಾ, ಅದಕ್ಕೆ ಹಳ್ಳಿನಲ್ಲಿ ನೋಡೋಣ ಅಂತ ಬಂದಿದ್ದು. ತುಂಬ ಚೆನ್ನಾಗೈತೆ. ಅಯ್ಯೋ ಸಾಕೋದು ಬರೀ ಇದೆ ಅಲ್ಲ, ಇನ್ನು ಜೋಳ ರಾಗಿ ಇನ್ನು ಏನೇನೋ ತರಕಾರಿ ಗಿಡಗಳಂತೆ ಎಲ್ಲ ಹಾಕೋರೆ. ತುಂಬ ಜಮೀನು ಐತಿ ಇವ್ರ ಹತ್ರ. ಹೌದಾ, ನೀವೇ ಗ್ರೇಟ್ ಬಿಡಿ. ಗ್ರೇಟೆ
ಬಂದ್ಬಿಟ್ಟು ನೀವು ಇಲ್ಲೇ ಇರಿ, ಬೇಕಾದ್ರೆ ನಿಮ್ಗೆ ನೀವು ಒಂದು ಕೆಲಸ ಕೊಟ್ಬಿಡ್ತೀನಿ. ಅಲ್ಲಿ ಎಷ್ಟು ಸಂಬಳ ಕೊಡ್ತಾರೋ ಅಷ್ಟಿಲ್ಲೇ ಕೊಡ್ತೀನಿ. ಏನ್ ಕ್ಯಾಮೆ ಮಾಡ್ತಿದ್ದೀರಾ ನೀವಲ್ಲಿ? ಹಾ, ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ಓ ಪ್ಯಾಟೆ ಮೇಡಮ್ಮ. ಹಾ ಹಾ ಹಾ. ಅಯ್ಯೋ ತಗೊಳ್ಳಿ ತಗೊಳ್ಳಿ ರೋಜಾ ಅವರೇ, ತಗೊಳ್ಳಿ ಕುಡಿ ತಗೊಳ್ಳಿ. ಎಳ್ನೀರಂತೂ ಬೋ ಸಂದಕ್ಕಿರ್ತವೆ ಎಳ್ನೀರ್ ಮಾತ್ರನೂ. ಹೋ ತುಂಬಾ ಥ್ಯಾಂಕ್ಸ್. ನಾನು ಅಷ್ಟೇ ಎಳ್ನೀರಾದ್ರೆ ತುಂಬಾನೇ ಇಷ್ಟಪಡ್ತೀನಿ. ಕುಡಿ ಕುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ಕುಡ್ಕೊಳ್ಳಿ, ಏನೂ ಬೇಜಾರಿಲ್ಲ. ಸಾವುಕಾರೆ ತಗೊಳ್ಳಿ ನಿಮ್ಗೆ. ಅಯ್ಯೋ ನಾನ್ ದಿನ ಕುಡಿತೀನಿ ಕಣಪ್ಪ, ಇವ್ರಿಗೆ ಅದು ಎಷ್ಟು ಬೇಕೋ ಅಷ್ಟು ಎಳ್ನೀರು ಕಿತ್ಬಿಟ್ಟು ಕೊಡ್ತಾ ಇರು, ಸರಿನಾ? ಕುಡ್ಕೊಂಡ್ಲಿ. ಹಂಗೇನಿಯ ನಮ್ ಹೊಲ ಗದ್ದೆ ನೋಡಕ್ ಬರ್ತೀನಿ ಅಂತ ಹೇಳಿದ್ರೆ ಬೇಡ ಬೇಡ ಅಂತ ಅನ್ನಕ್ ಹೋಗ್ಬೇಡಿ. ರೋಜಾ ಅಂತ ಹೇಳ್ಬಿಟ್ಟು ಪೊದ್ದು ಫ್ರೆಂಡಿನಂತೆ ಬಂದವ್ರೆ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಹೋಗ್ಬೇಡ. ಕರ್ಕೊಂಡು ಹೋಗ್ಬಿಟ್ಟು ಹೊಲ ಫಲ ಎಲ್ಲ ತೋರಿಸ್ಬಿಡು, ಸರಿನಾ? ಸರಿ ಸಾವುಕಾರೆ. ನಮ್ಮ ಆಳುಗಳಿಗೆಲ್ಲ ಹೇಳಿದ್ದೀನಿ, ಏನು ತೊಂದರೆ ಇಲ್ಲ. ಯಾವಾಗನ ಬನ್ನಿ, ಯಾವಾಗನ ನೋಡ್ಕೊಂಡು ಯಾವಾಗನ ಹೋಗಿ, ಏನು ತೊಂದರೆ ಇಲ್ಲ ನಮ್ಗಂತೂ. ಸರಿನಾ? ಬೇಕಾದ್ರೆ ಮನೆ ಹತ್ರನೂ ಬನ್ನಿ. ಮನೆನೂ ನಮ್ಮ ಮನೆ ಸಣ್ಣಕೈತೆ, ಅದನ್ನೂ ನೋಡಿರಂತೆ ಹಳ್ಳಿನಾಗ ಮನೆಯೆಲ್ಲ ಹೆಂಗಿರ್ತವೆ ಅಂತ. ಈ ಸೀನ್ನ ಏನಾದ್ರೂ ಆ ಶಾರದಿ ನೋಡ್ಬಿಟ್ರೆ ಅಯ್ಯೋ 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 ಹೊಟ್ಟೆ ಹುರ್ಕೊಂಡು ಸತ್ತು ಹೋಗಿರೋಳು. ಅಯ್ಯೋ ಶಾರದಿ ಟೈಮಿಗೆ ಬರಬೇಕಿತ್ತೆ ಹುರ್ಕೊಂಡು ಸಾಯಕ್ಕೆ. ಶಾರದಿ ಯಾಕೆ ಇನ್ನೂ ಬರಲಿಲ್ಲ? ನೋಡೋಣ ನೋಡೋಣ. ನನ್ನ ಮಗನೇ, ಗಂಡ್ಸಾಗಿತ್ಕೊಂಡೆಲ್ಲ ಹೆಂಗುಸ್ರಿಗೆಲ್ಲ ನಾಮಾಕಿ ಹೆಂಗುಸ್ರನ್ನೆಲ್ಲ ಬೀಳಿಸ್ತೀಯಲ್ವಾ? ನಿನಗೈತೆ ಕಣ್ಲ, ಐತೆ. ನೀನು ಎಂಡ್ರಿಂದನೇ ನಿನಗೈತೆ ಮಾರಿ ಹಬ್ಬ. ಈ ಅಮ್ಮ ನೋಡಿದ್ರೆ ಸಾವುಕಾರ ಹೆಂಡ್ತಿ ಇದ್ದಂಗೆ ಅವಳೆ. ಇಲ್ಲ ಸಾವುಕಾರ ಹೆಂಡ್ತಿ ತಂಗಿನೇನೋ. ತಂಗಿನೂ ಬಿಡೋಕ್ಕಿಲ್ಲ ಯಪ್ಪ ಬಿಡು. ಸೇಮ್ ಸಾವುಕಾರ ಹೆಂಡ್ತಿ ಇದ್ದಂಗೆ ಇರೋದು. ತಂಗಿ ಇರಲಿಲ್ವಲ್ಲ ಸಾವುಕಾರ ಹೆಂಡ್ತಿಗೆ. ಏನು ದೊಡ್ಡ ಚಿಕ್ಕಪ್ಪನ ಮಕ್ಕಳು ಯಾರನ್ನ ಅವರೋ ಏನೋ, ಎಲ್ಲ ಒಂದೇ ಥರನೇ ಅವ್ರೆ. ಆದರೆ ಅವ್ರೊಂಥರ ಇದ್ರು ಬಿಡು, ಇವ್ರು ಇನ್ನೊಂಥರ ಅವ್ರೆ. ಸಾವುಕಾರೆ ಆ ಲೆಕ್ಕಾಚಾರಿ ನಿಮ್ಮನ್ನು ಕರಿತಾವನಿ. ಅದೇನೋ ಲೆಕ್ಕ ಹೇಳ್ಬೇಕಂತ ನಿಮಗೆ ಸರ್ನ ಕಳಿಸು ಸಾವುಕಾರನ ಅಂತ ಹೇಳ್ದ. ಅಯ್ಯೋ ಲೆಕ್ಕಾಚಾರಿದ್ ಯಾವಾಗೂ ಇದ್ದಿದ್ದೇನೆ ನೀಯ. ಏನಾರ ಒಂದು ಹೇಳ್ಕೊಂಡು ತಾಳಿ ತಿಂತಿರ್ತಾನೆ ಸುಮ್ಕೇನಿಯ. ಒಳ್ಳೆ ಲೆಕ್ಕಾಚಾರ ನಿಕ್ಕಬಿಟ್ನಲ್ಲ ನಾನು. ಮೇಡಮ್ ಅವರೇ, ನೀವು ತಪ್ಪು ತಿಳ್ಕೊಳಕಿಲ್ಲ ಅಂದ್ರೆ ನಮ್ದೆಲ್ಲ ಲೆಕ್ಕಾಚಾರ ಎಲ್ಲ ಶಾನೆ ಐತೆ. ಏನು ಹೊಸಿ ಲೆಕ್ಕಾಚಾರ ಅನ್ಕೊಂಡ್ರ? ಏಸೋನ್ ಲೆಕ್ಕಾಚಾರ ಐತೆ. ನೀವು ಹೆಂಗರು ಟೀಚರ್ ಅಂತ ಹೇಳ್ತೀರಾ, ಮೇಡಮ್ ಅವರು ಅಂತ ಹೇಳ್ತೀರಾ. ಒಂದು ಕಿತ್ತ ಯಾವಾಗ ನಮ್ಮ ಮನೆಗೆ ಬಂದ್ಬಿಟ್ಟು ನಮಗೂ ಒಂಚೂರು ಎಲ್ಲನೂ ನಮ್ದು ಸ್ವಲ್ಪ ನೋಡ್ಬಿಟ್ಟು ಸರ್ ಮಾಡಿಕೊಟ್ಟೋಗಿ. ನಮ್ಮ ಲೆಕ್ಕಾಚಾರಿ ಸುಮ್ಮನೆ ತಲೆ ತಿಂತಾನೆ, ನನಗಂತೂ ಏನೂ ಅರ್ಥ ಆಗಲ್ಲ. ಅಯ್ಯೋ ಸಾರಿ, ನಾನು ಬೇರೆಯವ್ರ ಮನೆಗೆಲ್ಲ ಬಂದ್ಬಿಟ್ಟು ವರ್ಕ್ ಎಲ್ಲ ಮಾಡೋದೆಲ್ಲ ಆಗಲ್ಲ. ಬೇಕಾದ್ರೆ ಯಾವಾಗಾದ್ರೂ ನೀವೇ ತಗೊಂಡು ಬನ್ನಿ, ನಾನು ಮಾಡ್ಕೊಡ್ತೀನಿ. ಆಯ್ತು ಆಯ್ತು ಆಯ್ತು. ಏನು ಪದ್ದಿ ಮನೆಗೆ ಇರ್ತೀಯಲ್ವಾ? ಬರ್ತೀನಿ. ಇನ್ನು 15 ದಿನ ಇರ್ತೀನಿ ಅಂತ ಹೇಳಿದ್ರಲ್ವಾ? ಏನು ತೊಂದರೆ ಇಲ್ಲ, ಬರ್ತೀನಿ. ಸರಿ ಸ್ವಲ್ಪ ಲೆಕ್ಕ ಐತೆ. ನೀವು ಕುಡಿತೀರಿ, ಎಳ್ನೀರು ಕುಡಿತೀರಿ. ಹಿಂಗೆ ಹೋಗ್ಬಿಟ್ಟು ಲೆಕ್ಕಾಚಾರ ಏನು ಹೇಳ್ತಾನೆ ಅಂತ ಕೇಳಿಸ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ. ಹಾಂ ಸರಿ ಆಯಿತು. ನೋಡ್ಲಾ, ಅವ್ರಿಗೆ ಇನ್ನೂ ಏನೇನು ಬೇಕೋ, ಎಳ್ನೀರು ಬೇಕೋ, ಏನು ಬೇಕೋ ಎಲ್ಲ ಕೇಳಿ, ಸರಿನಾ? ಎಲ್ಲನೇ ಕೇಳಿದ್ದೆಲ್ಲ ಕೊಡು. ಸರಿ ಸಾವುಕಾರೆ ಆಯಿತು. ನಿಮ್ಗೇನಾದರೂ ಇನ್ನೂ ಎಳ್ನೀರು ಬೇಕಾದ್ರೆ ಕೇಳಿ. ಪುದಕ ಸರದಕ ಇನ್ನೂ ಏನೇನು ಎಳ್ನೀರು ಬೇಕಾ? ಏನು ಎಂದು ಕೊಡ್ತಿರೋ ಸಾವುಕಾರನ ನಿಮಗೆ ಕರೆದ್ಬಿಟ್ಟು ಎಳ್ನೀರು ಕೊಡ್ತಾರಲ್ಲ, ನನಗೆ ಆಶ್ಚರ್ಯ ಆಯ್ತೈತೆ. ನಮಗೂ ಒಂದು ಸ್ವಲ್ಪ ಆಶ್ಚರ್ಯನೇ ಆಯ್ತೈತೆ. ಸಾಕು ಬಿಡಪ್ಪ ಎಳ್ನೀರು, ಸಾಕು. ಎಳ್ನೀರು ಕುಡ್ಕೊಂಡ್ವಲ್ಲ, ಹೊಟ್ಟೆ ಎಲ್ಲ ತುಂಬೋಯ್ತು. ಒಳ್ಳೆ ಸಂದಕವೆ ಎಳ್ನೀರು ಮಾತ್ರ. ನೀರಾವರಿ ಅಲ್ವಾ ಪುದಕ? ಸಾವುಕಾರದ ನೀರಾವರಿ ಅಲ್ವಾ? ಅಯ್ಯೋ ಹೆಂಗೋ ನಾವೊಂದು ಇವಂದು ಎಲ್ಲ ಗುಂಜ್ಕೊಂಡು ಮಾಡ್ಕೊಂಡು ಹೆಂಗೋ ಸಂದಾಕ್ ಮಾಡ್ಕೊಂಡು ಅವ್ರು ಬಿಡಿ. ಎಳ್ನೀರು ಮಾತ್ರ ಸಂದಾಕಿರ್ತವೆ. ಮೇಡಮರೇ ಹಿಂಗೆ ಹೇಳ್ತೀನಿ ಅಂತ ತಿಳ್ಕೊಬಿಡಿ. ಈ ಸಾವುಕಾರಿಂದ ಉಸಿ ದೂರ ಇದ್ರೆ ನಿನ್ನೆ ಸಂದ. ನಮ್ಮ ಒಳ್ಳಿನವ್ರು ಯಾರು ಒತ್ತರಿಕೇನೇ ಬರೋಕ್ಕಿಲ್ಲ. ಬಂದವ್ರಿಗೆಲ್ಲ ತಿರುಪ್ತಿ ನಮ್ಮ ಹಾಕ್ಬಿಡ್ತಾನೆ. ಅದಕ್ಕೆ ನೀ ಉಸಿ ಹುಷಾರಾಗೇ ಇರ್ರಿ. ನಿಮ್ಮನ್ನು ಕರ್ಕೊಂಬಂದು ಎಳ್ನೀರು ಕೊಡ್ತಾವನಿ ಅಂತಂದ್ರೆ ನನಗಂತೂ ಟೆನ್ಷನ್ ಆಗೋಗ್ಬಿಡ್ತು. ಇನ್ಮೇಲೆ ನಾನು ಬಂದಿದ್ದೀನಲ್ಲ, ನನ್ನ ನೋಡಿ ಅವ್ರು ಟೆನ್ಷನ್ ಆಗಬೇಕು, ನಾನೇನು ಟೆನ್ಷನ್ ಆಗೋಕ್ಕಿಲ್ಲ. ಈಗ ನಾನು ಸರಿ ಬಿಡಿ, ಸುಮ್ಮನೆ ಯಾಕೆ, ನಮ್ಗೆ ಎಳ್ನೀರು ಸಾಕು, ನೀವು ಹೋಗಿ. ಹಾಂ ಸರಿ ಆಯಿತು. ಆ ಶಾರದಿದೆಲ್ಲ ಹೊಲ ಫಲ ಎಲ್ಲ ತಿರುಪ್ತಿ ನಾವು ಹಾಕಿದ್ದಾಯ್ತು. ಇನ್ನು ಇವಳು ಯಾರೋ ಸಿಕ್ಕಿದ್ಲು, ಸಾವುಕಾರು ಅಂತ ಹೇಳ್ಬಿಟ್ಟು ನಮ್ಮಂಥ ಬಡವರಿಂದ ಬರೆದಿದ್ದಂಗೆ ಸಾವುಕಾರಿಂದ ಹೋಗೋರು ಹೆಂಗಸ್ರು ಕತೆ ಎಲ್ಲ ಹಿಂಗೆ ಆಗ್ಬೇಕು ಅವ್ರಿಗೆ. ಪುದು, ನಂಗೆ ಎಷ್ಟು ಖುಷಿ ಆಗ್ತೈತೆ, ಎಷ್ಟು ಸಂತೋಷ ಆಗ್ತೈತೆ ಅಂದರೆ, ನನ್ನ ಜಮೀನು ಎಲ್ಲ ನೋಡ್ಬಿಟ್ಟದು ಯಾವ ಕಾಲ ಆಗಿತ್ತು. ಭಾಳ ಸಂದಾಗೈತೆ ಜಮೀನು ಎಲ್ಲನೂ. ಎಳ್ನೀರು ಅಷ್ಟೇ ತುಂಬ ಸಿಹಿಯಾಗೈತೆ. ನನಗಂತೂ ದೇವರಣೆ ಭಾಳ ಇಷ್ಟ ಆಯಿತು. ನಿಮ್ಮಿಂದ ಏನೋ ನನ್ನ ಸಂಸಾರನೂ ಸಂದಕ್ಕಾಯ್ತದೆ ಅಂತ ಭಾಳ ನಂಬಿಕೆ ಬಂದ್ಬಿಟ್ಟೈತೆ. ಇದೆಲ್ಲ ನನ್ನ ದೆಯ್ಯ ಕೇಳಬೇಕು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ಹೀಗೆ ಎಂತಿ ಆಗಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಇರಿಸ್ಕೊಬಿಟ್ಟಿರೋರು. ಆದರೆ ಇವಾಗ ನೀವು ಅಂತ ಗೊತ್ತಾಗಿದ್ದಕ್ಕೆ, ಯಾರೋ ಬ್ಯಾಡ್ಯಾರು ಅಂತ ಗೊತ್ತಾಗಿದ್ದಕ್ಕೆ ನೋಡ್ರಿ ಎಷ್ಟು ಪಿರುತಿ ಮಾಡ್ತಾರೆ, ಏನು ಮಾಡ್ತಾರೆ ಅಲ್ವಾ? ಈಸಿಯಾಗಿ ಕೈಗೆ ಸಿಗಕ್ಕೆ ಹೋಗ್ಬಾರ್ದು. ಹಾಂ ನೀವು ಹೇಳೋದು ಸರಿನೇ. ಇನ್ಮೇಲೆ ದೆಯ್ಯ ಹೆಂಗೆ ಹೇಳ್ತಿದ್ದೋ ಹಂಗೆ ಕೇಳ್ತೀನಿ. ಸರಿ ಹೆಂಗಿದ್ರೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ನನಗೆ ನೀ ಲೈನ್ ಹಾಕಕ್ಕೆ ಬರ್ತಾನೆ ಅಲ್ವಾ? ಬರಲಿ ಚೆನ್ನಾಗಿ ಲೈನ್ ಹಾಕ್ಲಿ. ಹಾಂ ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಹೆಂಗೆ ಆಟಾಡಿಸಿ, ನನ್ನ ಹೆಂಗೆ ಯಾಮರಿಸ್ಬಿಟ್ಟು 10 ಎಕರೆ ಜಮೀನು ಕಿತ್ಕೊಂಡು ಅವನ ಹತ್ರ ಇರೋ 50 ಎಕರೆ ಜಮೀನು ನಾನೇ ಕಿತ್ಕೊಂಡು ನಾಮ ಹಾಕ್ತೀನಿ. ನೋಡ್ತಾ ಇರಿ, ನನ್ನ ಮಗಂಗಂತೂ ನ್ಯಾಯ ಸಿಗಲೇಬೇಕು. ಹಂಗೆ ಮಾಡೇ ಮಾಡ್ತೀನಿ. ನಾನು ಎಷ್ಟು ಆಟ ಆಡಿಸಿದ್ನೋ ನಾನು ಅಷ್ಟು ಆಟ ಆಡಿಸ್ತೀನಿ. ಇಂಥ ಚಾನ್ಸ್ ಕೊಟ್ಟರೆ ದೆಯ್ಯಕ್ಕೆ ತುಂಬ ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ ಕಣ್ರಮ್ಮ. ಹೆಣ್ಮಕ್ಳು ಚೆನ್ನಾಗಿರ್ಬೇಕು. ನನ್ನ ಪೊದ್ದು ಡಾರ್ಲಿಂಗ್ ಫ್ರೆಂಡ್ಸ್ ಎಲ್ಲ ಸಂದಕ್ಕಿರಬೇಕು ಅಷ್ಟೇ ನನ್ನ ಆಸೆ.